ಈಗ ರಮ್ಯಾ ಗೋಲ್ಡ್ ಫೀಲ್ಡ್ ನಲ್ಲಿ ಬಗೆದಷ್ಟು ಬಂಗಾರದ ಕಹಾನಿಗಳು ಹೊರಗಡೆ ಬರ್ತಾ ಇವೆ. ಸೊ ಈಗ ನೋಡಿ, ರಮ್ಯಾ ಮಲತಂದೆ ರಾಮಚಂದ್ರ ರಾವ್ಗೂ ಕೂಡ ಇಲ್ಲಿ ಸಂಕಷ್ಟ ಎದುರಾಗ್ತಾ ಇದೆ. ರಾಮಚಂದ್ರ ರಾವ್ ಪಾತ್ರದ ಬಗ್ಗೆ ಈಗ ತನಿಖೆಗೆ ಆದೇಶ ನೀಡಲಾಗಿದೆ. ಐಎಎಸ್ ಅಧಿಕಾರಿ ಗೌರವ್ ಗುಪ್ತಾ ನೇತೃತ್ವದಲ್ಲಿ ನಡೆಯುವಂತಹ ತನಿಖಾಧಿಕಾರಿಗಳು ತನಿಖೆಯನ್ನ ತಕ್ಷಣ ಪ್ರಾರಂಭಿಸಿ 1 ವಾರದೊಳಗೆ ತನಿಖಾ ವರದಿ ಸಲ್ಲಿಸಬೇಕು ಅಂತ ಆದೇಶ ನೀಡಲಾಗಿದೆ. ಗೃಹ ಇಲಾಖೆ ಹೊರಡಿಸಿರುವಂತಹ ಆದೇಶ, ರಮ್ಯಾಗೆ ಕೊಡ್ತಿದ್ದಂತಹ ಪ್ರೋಟೋಕಾಲ್ ಅದು ಯಾರ ಆದೇಶದ ಮೇಲೆ ಅಥವಾ ಅನ್ಅಫಿಷಿಯಲ್ ಆಗಿ ಆಕೆಗೆ ಪ್ರೋಟೋಕಾಲ್ ಏನಾದ್ರೂ ಇತ್ತಾ? ಅನ್ಅಫಿಷಿಯಲ್ ಆಗಿ ಆಕೆಗೆ ಸೆಕ್ಯೂರಿಟಿ ಕೊಟ್ಟಿದ್ದು, ಆಕೆಯನ್ನ ಏರ್ಪೋರ್ಟ್ನಿಂದ ಸುರಕ್ಷಿತವಾಗಿ ಹೊರಗಡೆ ತರ್ತಾ ಇದ್ದಿದ್ದು ಎಸ್ಕಾಟ್ನಲ್ಲಿ, ಇದೆಲ್ಲವೂ ಕೂಡ ಅಫಿಷಿಯಲ್ ಆಗಿತ್ತಾ ಅಥವಾ ಅನ್ಅಫಿಷಿಯಲ್ ಆಗಿತ್ತಾ? ಇದು ಯಾರ ಚಿತಾವಣೆ ಮೇರೆಗಾಗಿತ್ತು? ರಾಮಚಂದ್ರ ರಾವ್ ಅವರು ಹೇಳಿ ಮಾಡಿಸ್ತಾ ಇದ್ರ ಅಥವಾ ರಮ್ಯಾನೇ ರಾಮಚಂದ್ರ ರಾವ್ ಅವರ ಹೆಸರನ್ನ ದುರ್ಬಳಕೆ ಮಾಡ್ಕೊಂಡು ಏನಾದರೂ ಈಕೆ ಈ ರೀತಿಯಾಗಿ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ಲ? ಇದೆಲ್ಲದ್ರ ಬಗ್ಗೆ ತನಿಖೆ ಆಗಬೇಕು ಅನ್ನುವಂಥದ್ದು ಈ ಮುಂಚಿನಲ್ಲೂ ಕೂಡ TV9 ಕೂಡ ಆಗ್ರಹಿಸಿತ್ತು ಇದನ್ನ. ಯಾಕಂದ್ರೆ ರಮ್ಯಾ ಯಾವಾಗ ಅರೆಸ್ಟ್ ಅಲ್ಲೋ, ಆಕೆಯ ಹಿಂದೆ ಇಷ್ಟೆಲ್ಲ ದೊಡ್ಡ ಜಾಲ ಇದೆ ಅನ್ನುವಂಥದ್ದು ಗೊತ್ತಾಯ್ತು. ಆಗ ಪ್ರಶ್ನೆ ಎತ್ತಿತ್ತು TV9 ಕೂಡ, ಹೇಗೆ ಈಕೆ ಇಷ್ಟೊಂದು ರಾಜಾರೋಷವಾಗಿ ಸ್ಮಗಲ್ ಮಾಡೋದಕ್ಕೆ ಸಾಧ್ಯ? ಅಷ್ಟೊಂದು ಸೆಕ್ಯೂರಿಟಿ ಇದೆ ಏರ್ಪೋರ್ಟ್ನಲ್ಲಿ, ಆಕೆ ಫ್ಲೈಟಿಂದ ಹೋಗಿ ಮತ್ತೆ ವಾಪಸ್ ಫ್ಲೈಟ್ನಲ್ಲಿ ಬಂದು ಈ ರೀತಿಯಾಗಿ ಈಕೆ ಸ್ಮಗಲ್ ಮಾಡ್ತಾ ಇದ್ದಾಳೆ ಅಂತ ಹೇಳಿದ್ರೆ ಯಾರೋ ಒಳಗಡೆ ಇರುವಂಥವ್ರು ಶಾಮೀಲಾಗಿರಬೇಕು, ಅಥವಾ ಈಕೆಗೆ ಇಷ್ಟೊಂದು ಸೆಕ್ಯೂರಿಟಿ ಹೇಗೆ ಅನ್ನುವಂಥದ್ರ ಬಗ್ಗೆ TV9 ಪ್ರಶ್ನೆ ಎತ್ತಿತ್ತು. ಈಗ ಅಟ್ಲೀಸ್ಟ್ ರಾಜ್ಯ ಸರ್ಕಾರ ಕೊನೆಗೆ ತಡವಾಗಿ ಆದರೂ ಎಚ್ಚೆತ್ತುಕೊಂಡಂತೆ ಕಾಣಿಸ್ತಾ ಇದೆ. ಈಗ ತನಿಖೆ ನಡೆಸಬೇಕು ಅನ್ನುವಂಥದ್ರ ಬಗ್ಗೆ ಆದೇಶ ಕೂಡ ಕೊಟ್ಟಿದೆ. ಸೊ ಹಾಗಾಗಿ ಇಲ್ಲಿ 2 ವಿಚಾರ. ಒಂದು, ಆಕೆಗೆ ಕೊಟ್ಟಂಥ ಒಂದು ಪ್ರೋಟೋಕಾಲ್ ಆಕೆ ಮಿಸ್ಯೂಸ್ ಮಾಡಿದ್ಲ ಅಥವಾ ಆಕೆಗೆ ಯಾರು ಸಹಾಯ ಮಾಡ್ತಾ ಇದ್ರು ಅಂಥದ್ದು. ಜೊತೆಗೆ ರಾಮಚಂದ್ರ ರಾವ್ ಅವರ ಪಾತ್ರ ಏನಿದ್ರಲ್ಲಿ ಅಂತ. ಒಂದು ಕಡೆ ರಾಮಚಂದ್ರ ರಾವ್ ಅವರು ಹೇಳ್ತಾರೆ, ಈಗ ನನಗೂ ಆಕೆಗೆ ಏನು ಸಂಬಂಧ ಇಲ್ಲ, ಯಾಕಂದರೆ ನಾವು ಬೇರೆ ಬೇರೆ ಇದ್ದೀವಿ, ಸೊ ಹಾಗೇನಿಲ್ಲ ಅನ್ನುವಂಥದ್ರ ಬಗ್ಗೆ ಅವರು ಸ್ಪಷ್ಟನೆ ಕೊಟ್ಟರು ಕೂಡ ಮೊನ್ನೆ ನಡೆದಂಥ ಒಂದು ಖಾಸಗಿ ಕಾರ್ಯಕ್ರಮದಲ್ಲಿ, ಒಂದು ಮದುವೆ ಸಮಾರಂಭದಲ್ಲಿ ಅವರು ಒಟ್ಟಿಗೆ ಇದ್ದಿದ್ದು ಕೂಡ ಕಾಣಿಸ್ಕೊಂಡಿದೆ. ಸೊ ಹಾಗಾಗಿ ಬಹುಶಃ ಇವರ ಪಾತ್ರ ಇದೆಯೋ ಇಲ್ವೋ ಇದೆಲ್ಲದ್ರ ಬಗ್ಗೆನೂ ಕೂಡ ತನಿಖೆ ಆಗಬೇಕು ಅಂತ ಹೇಳಿ ಈಗ ಸದ್ಯಕ್ಕೆ ತನಿಖೆಗೆ ಆದೇಶವನ್ನು ನೀಡಲಾಗಿದೆ.